ಹಾಡು ಕೇಳೋದು ಯಾರಿಗೆ ಇಷ್ಟ ಆಗಲ್ಲ, ಡಾನ್ಸ್ ನೋಡೋದು ಯಾರಿಗೆ ಇಷ್ಟ ಆಗಲ್ಲ. ಇನ್ನು ನಾಟಕ ಡೈಲಾಗ್ಸು ಅಂದರೆ ಖಂಡಿತವಾಗ್ಲೂ ಎಲ್ರಿಗೂ ಕಿವಿ ನಿಬರುತ್ತೆ. ಎಲ್ಲಾನು ಒಂದೇ ಪ್ರಕಾರದಲ್ಲಿ ಸಿಕ್ಕರೆ ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ ಕರ್ನಾಟಕದ ಹೆಮ್ಮೆ ಯಕ್ಷಗಾನದ ಬಗ್ಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಿಯಾಂಕಾ ಮೋಹನ್ ಅವರು, ಯಕ್ಷಗಾನ ಕಲಾವಿದ್ರು ಹಾಗೆ ಯಕ್ಷಗಾನ ಶಿಕ್ಷಕಿ. ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನಡಿ. ನಮಸ್ಕಾರ. ಪ್ರಿಯಾ ಅವರೇ, ಮೊದಲನೇದಾಗಿ ಯಕ್ಷಗಾನ ಕಲಿಬೇಕು ಅಂತ ಯಾಕೆ ಅನ್ನಿಸ್ತು? ನನಗೆ ಹುಟ್ಟಿಂದನೇ ಯಕ್ಷಗಾನ ಪರಿಚಯ. ನಮ್ಮ ತಂದೆಯವರು ಯಕ್ಷದೇಗುಲ ಅಂತ ಸಂಸ್ಥೆನ ನಾನು ಹುಟ್ಟಕ್ಕಿಂತ ಮುಂಚೆನೆ ಪ್ರಾರಂಭಿಸಿದ್ರು. ಅವ್ರಿಗೆ ನೀವು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಎಲ್ಲಾರು ಯಕ್ಷಗಾನ ಅವ್ರದ್ದು ದಿನ ಶೈಲಿಯಲ್ಲಿ ಒಂದು ಭಾಗ. ಸೊ ಅವರು ಬೆಂಗಳೂರಿಗೆ ಓದಕ್ಕೆ ಕೆಲ್ಸಕ್ಕೆ ಅಂತ ಬಂದಾಗ ಅವ್ರಿಗೆ ಯಕ್ಷಗಾನ ತುಂಬಾ ಮಿಸ್ ಮಾಡ್ಕೋತಾ ಇದ್ರು. ಹಾಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಕ್ಷಗಾನನ ಬೆಂಗಳೂರಿಗೆ ನಾವು ತಗೊಂಡ್ಬರ್ಬೇಕು, ನಮ್ ಥರನೇ ತುಂಬಾ ಜನ ಇಲ್ಲಿ ಮಿಸ್ ಮಾಡ್ಕೋತಾ ಇರ್ತಾರೆ ಅಂತ ಹಾಗೆ ಶುರುವಾಗಿದ್ದು. ಜಸ್ಟ್ ಒಂದ್ ಇಂಟ್ರೆಸ್ಟ್, ಅವ್ರಿಷ್ಟು ದೊಡ್ಡದಾಗಿ ಅದು ಬೆಳೆಯತ್ತೆ ಅಂತ ಅನ್ಕೊಂಡು ಶುರು ಮಾಡಿದ್ದ ಅಲ್ಲ ಅನ್ಸತ್ತೆ. ಅವ್ರಿಗೆ ಖುಷಿ ಕೊಡ್ತಾ ಇತ್ತು ಅಂತ ಶುರು ಮಾಡಿದ್ರು. ಹಾಗೆ ಅದು ಅವರು ಕರಾವಳಿ ಪ್ರದೇಶಗಳಿಂದ ಕಲಾವಿದರನ್ನ ಕರ್ಸಿ ಇಲ್ಲಿ ಆಟ ಮಾಡಿಸ್ತಾ ಇದ್ರು. ಆಮೇಲೆ ಅವ್ರ ಜೊತೆ ಇವ್ರೂ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಅದು ಹೀಗೆ ಕಲಾಸಕ್ತರು ತುಂಬಾ ಜನ ಸಿಟಿಲಿ ಇರ್ತಾರೆ. ಗೊತ್ತಾಯ್ತು ಇಲ್ಲೇನೆ ಒಂದು ಮೇಳ ಮಾಡ್ಕೊಂಡು ಮಾಡ್ಬೋದು ಅಂತ. ಆಮೇಲೆ ನಾವಿಬ್ರು ಹುಟ್ಟಿದ್ವಿ, ನಾನು ನನ್ನ ತಂಗಿ. ಸೊ ಅವ್ರಿಗೆ ಒಂದ್ ಆಸೆ ಇತ್ತು, ಅವರು ಶಾಸ್ತ್ರಬದ್ಧವಾಗಿ ಕಲಿಯಕ್ಕಾಗಿಲ್ಲ ಅಂತ ನಮ್ಗೆ ಕಲಿಸ್ಬೇಕು ಅಂತ ಯಕ್ಷಗಾನ ಶಾಲೆ ಶುರು ಮಾಡಿದ್ರು ಬೆಂಗಳೂರಲ್ಲಿ. ನಾವಿಬ್ರು ನಮ್ಗೆ ಅಂತ ಶುರು ಮಾಡಿದ್ದು. ಬಟ್ ಅದು ಹೇಗೆ ಅಂದ್ರೆ ಎಲ್ಲ ಒಬ್ರಿಗೂ ಗೊತ್ತಾಗಿ ಎಲ್ಲಾರು ಪಕ್ಕದ ಮನೆಯವ್ರು ಬಂದ್ರು, ಇನ್ಯಾರೋ ಬಂದ್ರು. ಹಾಗೆ ಅದು ಶಾಲೆ 25 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಸೊ ನನಗ್ ಪರಿಚಯ ಆಗಿದ್ದು ಹೀಗೇನೆ, ಮನೆಯಲ್ಲೇನೆ ಬೆಳೆದಿದ್ದೆ ಯಕ್ಷಗಾನ ಕಲಾವಿದರ ಮಧ್ಯದಲ್ಲಿ. ಹೇಗೆ ಅನ್ಸುತ್ತೆ ಈಗ ಬೇರೆ ಪ್ರೊಫೆಷನಲ್ಗಳ ಮಧ್ಯೆ ನಿಮ್ಮನ್ನ ನೀವು ಒಬ್ಬ ಯಕ್ಷಗಾನ ಕಲಾವಿದೆ ಅಂತ ಹೇಳ್ಕೊಂಡಾಗ ಅಥವಾ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ನಿಮ್ ಫೀಲಿಂಗ್ ಹೇಗಿರುತ್ತೆ? ಎಲ್ಲರೂ ಒಂದು ಹುಬ್ಬು ಮೇಲೆ ಏರ್ಸಿನೇ ಓ ಹೌದಾ ಅಂತಾರೆ. ಅಂದ್ರೆ ನಮ್ ತಂದೆ ತಾಯಿ ಯಕ್ಷಗಾನ ಕಲ್ಸೋದು ಮಾತ್ರ ಅಂತ ಮಾಡ್ಲಿಲ್ಲ, ಅವ್ರು ಬೇರೆ ವೃತ್ತಿಲಿದ್ರು. ಅವ್ರಿಗೆ ಗೊತ್ತು ಬೆಂಗಳೂರಂತ ಇದ್ರಲ್ಲಿ ಅರ್ಬನ್ ಸಿಟಿಲಿ ನೀವು ಬರೀ ಯಕ್ಷಗಾನ ನಂಬ್ಕೊಂಡೇ ಜೀವನ ಮಾಡಕ್ ಆಗದೆ ಇರ್ಬೋದು ಅಂತ. ನಾ ಓದಿದ್ದು ಇಂಜಿನಿಯರಿಂಗ್, ಹಾಗೇನೆ ಕಾರ್ಪೊರೇಟ್ ಅಲ್ಲೂ ಕೆಲಸ ಮಾಡ್ತಾ ಇದ್ದೆ. ಬಟ್ ಯಕ್ಷಗಾನನ ಬಿಡಕ್ಕೆ ಆಗ್ಲಿಲ್ಲ. ಸೊ ಅದ್ರ ಜೊತೆಯಲ್ಲೇ ಎಲ್ಲಾ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ಪ್ರತಿ ಸತಿ ಎಲ್ಲಾ ಕಡೆ ಹೋದಾಗ ವೆನ್ ಐ ಇಂಟ್ರೊಡ್ಯೂಸ್ ಈ ತರ ಯಕ್ಷಗಾನ ಕೂಡ ಮಾಡ್ತೀನಿ ಅಂದಾಗ ಎಲ್ಲರೂ ಓ ಹೌದಾ, ಹೇಗೆ ಒನ್ ಕ್ವೆಶ್ಚನ್ ಸ್ಟಿಲ್ ವರ್ಕ್ ಇನ್ ಕಾರ್ಪೊರೇಟ್? ನಾಟ್ ಎನಿಮೋರ್, ಇವಾಗ ಕಂಪ್ಲೀಟ್ ಆಗಿ ಕಲೆಗೆ ಇದು ಮಾಡ್ಕೊಂಡಿದ್ದೀನಿ. ಬಟ್ ಲಾಸ್ಟ್ 10 years ಅಲ್ಲಿ ತುಂಬಾ ಕಡೆ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲೂ ಕೆಲಸ ಮಾಡಿದ್ದೀನಿ. ಎಲ್ಲಾರು ಓ ಹೇಗ್ ಮ್ಯಾನೇಜ್ ಮಾಡ್ತೀರಾ, ಎಲ್ಲಾರು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಒಂದು ಕ್ವೆಶ್ಚನ್ ಆದ್ರೆ, ಇನ್ನೊಂದು ಓ ಒಂದು ಹುಡುಗಿ ಯಕ್ಷಗಾನನ ಇಷ್ಟೊಂದು ಮಾಡ್ತಾ ಇರೋದು ಇನ್ನೊಂದು ಕ್ವೆಶ್ಚನ್ ಎಲ್ಲಾರ್ಗು ಬರುವಂತದ್ದು. ಆಕ್ಚುಲಿ ನಾವ್ ಯಕ್ಷಗಾನನ ಇತಿಹಾಸ ನೋಡಿದಾಗ ಬಹುಶಃ ನಾಟಕಗಳಲ್ಲಿ ಕೂಡ ಎಲ್ಲೋ ಮೇಲ್ ಕ್ಯಾರೆಕ್ಟರ್ಸೇ ಫಿಮೇಲ್ ಪಾತ್ರಗಳನ್ನು ಕೂಡ ಮಾಡಿದ್ದು. ಇತ್ತೀಚೆಗೆ ಏನೋ 80s ನಂತರ ಸಾಕಷ್ಟು ಹೆಣ್ಮಕ್ಳು ಯಕ್ಷಗಾನ ಕಲಿಯಕ್ ಶುರು ಮಾಡಿದ್ರು ಅಂತ ಎಲ್ಲ ಓದಿದ್ ನೆನಪು. ನಿಜಾನ? ನಿಜ. ಸೊ ಇದು ದೇವಸ್ಥಾನಕ್ಕೆ ಅಸೋಸಿಯೇಟ್ ಆಗಿರುವಂತಹ ಕಲೆ. ಈ ಕರಾವಳಿ ಪ್ರದೇಶದಲ್ಲಿ ನಿಮ್ಗೆ ಏನೋ ಧರ್ಮಸ್ಥಳ ಆಗಿರ್ಬೋದು, ಏನು ಕಟೀಲು, ಎಲ್ಲಾ ದೇವಸ್ಥಾನದ ಮೇಳಗಳು ಕೂಡ ಇರುತ್ತೆ. ಸೊ ಇದು ಮೇಳ ಅಂದ್ರೆ ಯಕ್ಷಗಾನ ತಂಡ. ಹೌದು, ಇಟ್ಸ್ ಅ ಗ್ರೂಪ್ ಮೇಳ ಅಂದ್ರೆ. ಸೊ ಈ ದೇವಸ್ಥಾನದಲ್ಲಿ ಹರಕೆ ಹೊತ್ತೋರು ಆಟನ ಆಡಿಸ್ತಾರೆ. ಅದು ಮೇನ್ ಇದ್ದಿದ್ದು. ಇವಾಗ ವಾಟ್ ಯು ಸಿ ನಮ್ಮಂತ ಆರ್ಗನೈಸೇಷನ್ಸ್, ಸಂಸ್ಥೆಗಳು ಮಾಡ್ಕೊಂಡ್ ಬರ್ತಾ ಇರೋದು, ವಿ ಆರ್ ಅಮೆಚೂರ್ ಆರ್ಟಿಸ್ಟ್ ಹೂ ಹ್ಯಾವ್ ಟೇಕನ್ ಒನ್ ಪಾರ್ಟ್ ಆಫ್ ಇಟ್. ಇದರಲ್ಲಿ ರಿಚುವಲಿಸ್ಟಿಕ್ ಆಸ್ಪೆಕ್ಟ್ಸ್ ಇಲ್ಲ, ನಾವು ಹರಕೆಯಾಗಿ ಮಾಡುವಂತ ಆಟ ಅಲ್ಲ ಇದು. ಬಟ್ ನೀವು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಇನ್ನೂ ಹರಕೆ ಆಟಗಳು ಸುಮಾರು ನಡೀತಾನೆ ಇರುತ್ತೆ. ಯಾವ್ದಾದ್ರು ಹರಕೆ ತೀರಿಸೋದ್ರಲ್ಲಿ ಹೌದು. ಇವಾಗ ನೀವು ಏನೋ ಹೇಳ್ಕೊಂಡಿದ್ದೀರಾ ಆಗಿದೆ, ಸೊ ನೀವೊಂದು ಆಟ ಆಡಿಸ್ತೀರಾ, ಅದು ಆ ದೇವಸ್ಥಾನಕ್ಕೆ. ಸೊ ಆ ತರ ಇರೋದ್ರಿಂದ ಹೆಣ್ಣು ಮಕ್ಕಳು ಇನ್ನೂ ಅದಕ್ಕೆ ಅಲೌಡ್ ಇಲ್ಲ. ಸೊ ನೀವು ನೋಡಿದ್ರೆ ಮೇಳಗಳಲ್ಲಿ ಹೆಣ್ಮಕ್ಳು ಫುಲ್ ಟೈಮ್ ಆಗಿ ಎಲ್ಲೂ ಇರಲ್ಲ. ಅತಿಥಿ ಕಲಾವಿದರ ಕರ್ಸ್ಕೋತಾರೆ, ಮಾಡ್ತಾರೆ, ಅದು ಬೇರೆ. ಬಟ್ ದೇವಸ್ಥಾನಕ್ಕೆ ಅಸೋಸಿಯೇಟ್ ಆಗಿರೋದ್ರಿಂದ ಹೆಣ್ಮಕ್ಳು ಕಡಿಮೆ, ವಾಸ್ ನಾಟ್ ಅಲೌಡ್. ಅದು
ಆತರ ನೋಡೋದಾದ್ರೆ ಹಾಗೆ. ಬಟ್ ಇಲ್ಲ ಅಂದ್ರೆ ನೀವು ಸೈಂಟಿಫಿಕ್ ಆಗಿನೂ ನೋಡ್ಬೇಕು ಅಂದ್ರೆ ನೀವು ವೆಸ್ಟರ್ನ್ ಘಾಟ್ಸಿಗೆ ಹೋದ್ರೆ ಈಗಲೇ ಎಷ್ಟು ಡೆನ್ಸ್ ಆಗಿದೆ. ಮುಂಚೆ ಅಂದ್ರೆ ಇನ್ನೂ ಡೆನ್ಸ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು, ವೇಷ ಸಾಮಾನು ಹೊರ್ಕೊಂಡು ಹೋಗ್ಬೇಕು. ಸೊ ಮೇ ಬಿ ಆವಾಗ ಹೆಣ್ಮಕ್ಳಿಗೆ ಅದು ತುಂಬಾ ಸೂಕ್ತವಾಗಿರ್ಲಿಲ್ಲ, ಹಾಗಾಗಿ ಕಷ್ಟ ಆಗ್ತಾ ಇತ್ತು ಹೋಗಕ್ಕೆ. ಸೊ ಆ ರೀತಿನೂ ಇರ್ಬೋದು. ನೀವು ಸೈಂಟಿಫಿಕ್ ಆಗಿ ಅನಲೈಸ್ ಮಾಡೋದಂದ್ರೆ ಏನಕ್ಕೆ ಹೆಣ್ಮಕ್ಳು ಮಾಡ್ತಾ ಇರ್ಲಿಲ್ಲ ಅಂತ. ನೀವು ಹೇಳಿದಾಗೆ ಈಗ ಕಳೆದ ಒಂದು 20-30 ವರ್ಷದಲ್ಲಿ ತುಂಬಾ ಹೆಣ್ಮಕ್ಳು ಕಲಿತಾ ಇದ್ದಾರೆ. ಬಟ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಸಸ್ಟೈನ್ ಮಾಡೋದು ತುಂಬಾ ಕಡಿಮೆ ಮಹಿಳೆಯರು. ಬಿಕಾಸ್ ಒಂದು ಅವರ ಏನೋ ಪರ್ಸನಲ್ ಒತ್ತಡಗಳು ಅಥವಾ ಪ್ರೊಫೆಷನಲ್ ಒತ್ತಡಗಳಿಂದ ಅವರು ದೂರ ಹೋಗ್ತಾರೆ. ಪ್ಲಸ್ ನಾವು ಒಂದು ಆರ್ಟ್ ಫಾರ್ಮ್, ಒಂದು ಈ ತರ ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡೋದಕ್ಕೂ ಟೈಮ್ ಬೇಕು. ಸೊ ಕಲಾವಿದ್ರ ಕಡೆಯಿಂದನೂ ಸುಮಾರು ಟೈಮ್ ತಗೊಂಡಿದ್ದಾರೆ ಟು ಅಕ್ಸೆಪ್ಟ್ ವಿಮೆನ್ ಇನ್ ದ ಫೀಲ್ಡ್. ಸೊ ಹಿಸ್ಟ್ರಿ ಅಂತ ಹೋದಾಗ ಯಕ್ಷಗಾನ ಶುರು ಆಗಿದ್ದೆ ಅಲ್ಲಿ? ಇದು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಆಗಿ ಇಲ್ಲ. ಅಂದ್ರೆ ಬೇರೆ ಬೇರೆ ಪುಸ್ತಕಗಳಲ್ಲಿ ನಿಮ್ಗೆ ಬೇರೆ ಬೇರೆ ಮೂಲ ಸಿಗುತ್ತೆ. ಬಟ್ ಒಂದು ಆವ್ರೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದು 700-800 ವರ್ಷದ ಹಿಂದಿನ ಇತಿಹಾಸ ಇದೆ ಅಂತಾರೆ. ಒಂದೊಂದ್ ಕಡೆ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಇದು ತುಂಬಾ ಫ್ಲರಿಶ್ ಆಯ್ತು ಅಂತಾನೂ ಇದೆ. ಒಂದೊಂದ್ ಕಡೆ ವೈಷ್ಣವಿಸಮ್ ಬಂದಾಗ ಭಕ್ತಿ ಮೂವ್ಮೆಂಟ್ ಅಲ್ಲಿ ಅದಕ್ಕೆ ಯಕ್ಷಗಾನನ ದಶಾವತಾರ ಅಂತಾನೂ ಕರೀತಾರೆ. ಸೊ ನೀವ್ ನೋಡಿದ್ರೆ ವಿಷ್ಣು ಅವರ ಪಾತ್ರಗಳ ದಶಾವತಾರದ್ದೇ ಕಥೆಗಳು ಕೂಡ ಜಾಸ್ತಿ ಬರುತ್ತೆ. ಆ ಥರನೂ ಅನಲೈಸ್ ಮಾಡಿದ್ರೆ ಇದೆ. ಸೊ ಹಿಂಗಾಗಿ 2-3 ಕಥೆಗಳಿದೆ. ಬಟ್ 700 to 800 years ಇಂದ ಮಾಡ್ಕೊಂಡು ಬಂದಿದ್ದಾರೆ ಈ ಕಲೆ. ಅದು ಇವಾಲ್ವ್ ಆಗಿ ಕೂಡ ಬಂದಿದೆ. ಯಕ್ಷಗಾನ ತರದೇ ಬೇರೆ ಬೇರೆ ಪ್ರದೇಶಗಳಲ್ಲಿ, ಆಂಧ್ರಲ್ಲಿದೆ, ತಮಿಳ್ನಾಡುಲಿದೆ, ಕೇರಳಲಿದೆ, ಈ ಥರದ್ದೇ ಇದು. ಸೊ ಇನ್ನೊಂದು ಕುಚುಪುಡಿ ಗ್ರಾಮದಿಂದ ಎಮರ್ಜ್ ಆಗಿದೆ ಅಂತಾನೂ ಇದೆ. ಸೊ ದೇರ್ ಇಸ್ ಕುಚುಪುಡಿ ಯಕ್ಷಗಾನ. ನೀವು ಕೇಳಿದ್ರೆ ಕುಚುಪುಡಿಲೂ ಇದೆ ಯಕ್ಷಗಾನ. ಸೊ ಅಲ್ಲಿಂದ ಇದು ಬಂತು ಅಂತಾನೂ ಇದೆ. ಸೊ ಸುಮಾರು ಮೂಲಗಳು ಬೇರೆ ಬೇರೆ ಪುಸ್ತಕಗಳು ಹೇಳುತ್ತೆ. ಯಾವುದು ಸರಿ ಯಾವುದು ಇದು ಗೊತ್ತಿಲ್ಲ. ಅಂಡ್ ಇನ್ನೊಂದು ಮೂಲಗಳ ಪ್ರಕಾರ ಈ ಬೆಳಗ್ಗೆ ಹೊಲದಲ್ಲಿ ದಣ್ಣದು ಬಂದಿದ್ದವ್ರಿಗೆ ಸಂಜೆ 6 ಗಂಟೆ ನಂತರ ಒಂದು ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್, ಅವ್ರವರೇ ಆಟ ಕಟ್ತಾ ಇದ್ರು. ಕಾಸ್ಟ್ಯೂಮ್ಸ್ ಇರ್ತಿತ್ತು, ಇಲ್ಲ ಸೆಕೆಂಡ್ರಿ, ಬಟ್ ಹೊಲಗಳಲ್ಲಿ ಆಟಗಳು ಆಡ್ತಾ ಇದ್ರು. ಹೌದು, ಯಕ್ಷಗಾನನ ಬಯಲಾಟ ಅಂತಾರೆ. ಬಯಲಲ್ಲಿ ಆಡುವಂತ ಆಟ ಬಯಲಾಟ ಅಂತ. ನೀವು ಅನಲೈಸ್ ಮಾಡಿದ್ರೆ ದರ್ ವಾಸ್ ಓನ್ಲಿ ಒನ್ ಸೆಟ್ ಆಫ್ ಪೀಪಲ್ ಹೂ ಗಾಟ್ ಎಜುಕೇಶನ್, ಫಾರ್ಮಲ್ ಎಜುಕೇಶನ್, ವೇದ ಪಾಠ ಆಗಿರ್ಬೋದು, ಏನೇ ಪಾಠ ಆಗಿರ್ಬೋದು. ಕಾಮನ್ ಮ್ಯಾನಿಗೆ ಈ ಕಲೆಗಳ ಮೂಲಕನೇ ಅವ್ರಿಗೆ ಮಾರಲ್ ವ್ಯಾಲ್ಯೂಸ್ ಇದು ಎಲ್ಲಾನು ನಾವು ಈ ತರ ಕಲೆಗಳು ಬಂದಿದ್ದೆ ಅದಕ್ಕೆ ಒಂದು ಎಜುಕೇಶನ್ ಫಾರ್ಮ್ ಆಗಿ ಬಂದಿರೋದು. ಈಗ ಅನ್ಫಾರ್ಚುನೇಟ್ಲಿ ನಾವು ವೆಸ್ಟರ್ನ್ ಎಜುಕೇಶನ್ ಎಂಬೈಬ್ ಮಾಡಿಕೊಂಡು ವಿ ಹ್ಯಾವ್ ಲಾಸ್ಟ್ ಆರ್ ಅಥೆಂಟಿಕ್ ವೇ ಆಫ್ ಟೆಲಿಂಗ್ ಸ್ಟೋರೀಸ್. ಇದೆಲ್ಲ ಸ್ಟೋರಿ ಟೆಲಿಂಗು ಅಂಡ್ ಎವ್ರಿ ಸ್ಟೋರಿಲಿ ಗುಡ್ ಇಸ್ ಬೆಟರ್ ದೆನ್ ಈವಿಲ್ ಅಂತಾನೇ ಬರೋದು. ಗುಡ್ ಆಲ್ವೇಸ್ ವಿನ್ಸ್ ಓವರ್ ಈವಿಲ್ ಅಂತ. ಸೊ ದಣದ್ ಬಂದವ್ರಿಗೆ ಇವತ್ತು ನಮ್ಗೆ ಫೋನಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಫೋನು ಬೇಡ, ವಾಚ್ ಅಲ್ಲೇ ಎಲ್ಲ ಸಿಕ್ಬಿಡುತ್ತೆ, ಎಂಟರ್ಟೈನ್ಮೆಂಟ್. ಬಟ್ ಆಗಿನ ಕಾಲದಲ್ಲಿ ಯಕ್ಷಗಾನ ವಾಸ್ ಒನ್ ಆಫ್ ದ ಮೇನ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಈ ಕರಾವಳಿ ಪ್ರದೇಶದಲ್ಲಿ. ಅದಕ್ಕೆ ನೀವು ಆ ಪ್ರದೇಶದಿಂದ ಬಂದವ್ರು ನೋಡಿದ್ರೆ, ಇಲ್ಲಿ ನೀವು ಬೆಂಗಳೂರು ಅಥವಾ ಬೇರೆ ಸಿಟಿಯಲ್ಲಿ ಕೇಳಿದ್ರೆ ಯಾರಿಗೂ ಯಾವ ಕಲೆ ಬಗ್ಗೆನೂ ಅಷ್ಟು ಅಸೋಸಿಯೇಷನ್ ಇರೋದೇ ಇಲ್ಲ. ಬಟ್ ಈ ಕರಾವಳಿ ಪ್ರದೇಶದಲ್ಲಿ ಬಂದಾಗ ನಿಮ್ಗೆ ಒಬ್ರು ಸಿಗಲ್ಲ ನಮ್ಗೆ ಯಕ್ಷಗಾನ ಅಂದ್ರೆ ಏನು ಗೊತ್ತಿಲ್ಲ ಅಥವಾ ನೋಡಿಲ್ಲ, ಈ ತರದ್ದು ವಾರ್ತೆಗಳೇ ನಿಮ್ಗೆ ನೀವು ಹೇಳಕ್ಕಾಗಲ್ಲ. ಹೌದು. ಸೊ ಹಂಗಾಗಿ ಅದು ಒಂದು ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಇದು ಒಂದು. ಮಳೆಗಾಲ ಇಲ್ಲ ಅಂದ್ರೆ ಆಟಕ್ಕೆ ಹೋಗೋದು ಸಂಜೆ. ಸೊ ಇದ್ದೇ ಇರತ್ತೆ, ಎಲ್ಲಾರು ನಡೆಯುತ್ತೆ. 6 months ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಮಳೆ ಇದ್ದಾಗ ವೆಸ್ಟರ್ನ್ ಘಾಟ್ಸ್ ರೀಜನ್ ಅಲ್ಲಿ ತುಂಬಾ ಮಳೆ, ಹೊರಗಡೆ ಹೋಗಕ್ಕಾಗಲ್ಲ, ಅವಾಗ ಮೇಳಗಳಿರಲ್ಲ. ಸೊ ಆಲ್ಮೋಸ್ಟ್ ದಿನ ಇರುತ್ತೆ, ದಿನ ಬಿಟ್ಟು ದಿನ ಹೋಗೋರಿದ್ದಾರೆ. ಈಗ ಪೂರ್ತಿ ರಾತ್ರಿ ನೋಡೋರೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಆಟಗಳನ್ನು ಬರೀ 1 ಗಂಟೆ 2 ಗಂಟೆಗೆ ನಿಲ್ಲಿಸ್ಬೇಕಾದಂತಹ ಪರಿಸ್ಥಿತಿ ಕೂಡ ಬಂದಿದೆ. ಬಟ್ ಜನರಲ್ ಆಗಿ ನಮ್ಮ ತಂದೆಯವ್ರ ಕಾಲ ಅಥವಾ ಅಜ್ಜಿ ಕಾಲದಲ್ಲೆಲ್ಲ ಹೀಗೆ ನಡೀತಾ ಇತ್ತು. ಹೋಲ್ ನೈಟ್ ಈಗಲೂ ಆಗತ್ತೆ, ಬಟ್ ಕಡಿಮೆ. ಓಕೆ. ಅಂಡ್ ಸಾಮಾನ್ಯವಾಗಿ ರಾಮಾಯಣ, ಮಹಾಭಾರತ, ಭಾಗವತ ಇದನ್ನ ಬೇಸಾಗಿಟ್ಕೊಂಡು ಆಟಗಳಾಡುವಂಥದ್ದು. ಆ್ಯಂಡ್ ಡೌನ್ದಲ್ಲಿ ಏನಂದರೆ ಟೆಕ್ನಾಲಜಿ ಮುಂದುವರೆದ ಹಾಗೆ ಕಾಲ ಬದಲಾದಾಗೆ ಸಾಕಷ್ಟು ಫೋಕ್ ಕೂಡ ಇಂಬೈಬ್ ಮಾಡಿದೆ ಯಕ್ಷಗಾನ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ
ಯುನೋ ನಮ್ಮದೇ ಸಂಸ್ಥೆ ನಾವೊಂದು 4,000 ಮೇಲೆ ಒಂದು ಸೋಷಿಯಲ್ ಕಾಸ್ ಮೇಲೆ ಯಕ್ಷಗಾನ ಮಾಡಿದ್ದೀವಿ. ನಾವೇ ಬರ್ದಿರೋದು ಕತೆನ, ಅಂದ್ರೆ ನಮ್ಮ ತಂಡ ಸೇರ್ಕೊಂಡು ಒಬ್ರನ್ನ ಕರೆಸಿ ಬರ್ಸಿ ಹೇಗೆ, ಬಿಕಾಸ್ ದಿಸ್ ಇಸ್ ಅಲ್ಟಿಮೇಟ್ಲಿ ಸ್ಟೋರಿ ಟೆಲ್ಲಿಂಗ್. ಏಡ್ಸ್ ಇತ್ತು ಅವಾಗ, ಏಡ್ಸ್ ಬಗ್ಗೆ ಹೇಗೆ ನಾವು ಯಕ್ಷಗಾನ ಮಾಡ್ಬೋದು. RTE ಬಂತು, ವಾಟ್ ಇಸ್ RTE ಅದ್ರ ಬಗ್ಗೆ. ಆ ಥರ H1N1 ಕೋವಿಡ್ ಬಂದಾಗೂ ಕೂಡ ನಾವು ಮಾಡಿದ್ವಿ, ಹೇಗೆ ಕೋವಿಡ್ ವೈ. ಈಗ ಅಷ್ಟು ನೀಡ್ ಬರಲ್ಲ ಬಿಕಾಸ್ ನಿಮಗೆ ನ್ಯೂಸ್ ನಿಮಗೆ ತಲುಪತ್ತೆ ಬೇರೆ ಬೇರೆ ರೀತಿಯಲ್ಲಿ. ಬಟ್ ನಾವು ಯಕ್ಷಗಾನನ ಯೂಸ್ ಮಾಡಿಕೊಂಡು ಟುಡೇಸ್ ಇದನ್ನ ಮಾಡ್ತೀವಿ. ಪ್ಲಸ್ ಅದರ್ ಫೋಕ್ ಟೇಲ್ಸ್ ಇರ್ಬೋದು, ಪುಣ್ಯಕೋಟಿ ಮಾಡಿದ್ದಾರೆ, ಈ ಥರ ಯುನೋ ಬೇರೆ ಬೇರೆ ಫೋಕ್ ಟೇಲ್ಸ್ ಕೂಡ ಸ್ಟೋರಿನ ಇಂಬೈಬ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ನೀವು ಸುಮಾರು ನೋಡ್ತೀರಾ. ಇಟ್ಸ್ ಹೌ ಕಲೆ ಉಳಿಯೋದನ್ನು ಈಗಿನ ಜನರೇಷನ್ಗೆ ಏನ್ ಕತೆ ಕೇಳಬೇಕು ಅಂತ ನಾವ್ ಹೇಳಿದ್ರೆ ಅವ್ರು ಬರ್ತಾರೆ. ಫ್ಲೆಕ್ಸಿಬಲ್ ಆಗಿ ಒಂದ್ಸತಿ ಬಂದ್ಮೇಲೆ ಯು ಕ್ಯಾನ್ ಆಲ್ವೇಸ್ ಟೆಲ್ ದೆಮ್ ಪುರಾಣಗಳು ಇದು ಅದು ಒಂದ್ಸತಿ ಅದೊಂದು ಹುಕ್ ಬೇಕು. ಸೊ ದೇ ವಿಲ್. ಅಂಡ್ ಈವನ್ ಕಾಸ್ಟ್ಯೂಮ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಂದು ವಿಭಿನ್ನವಾದಂತ ಕಾಸ್ಟ್ಯೂಮ್ಸ್ ನೀವೇ ಹೇಳ್ದಾಗೆ ತುಂಬಾ ಹೊತ್ತು ಬೇಕು ರೆಡಿ ಆಗೋದಕ್ಕೊಬ್ಬರಿಗೆ. ಅಂಡ್ ಕಾಸ್ಟ್ಯೂಮ್ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಕಲರ್ಸ್ ಚೂಸ್ ಮಾಡೋದ್ರ. ಬಿಕಾಸ್ ಬೇಸಿಕಲಿ ಯಕ್ಷಗಾನ ಕಾಸ್ಟ್ಯೂಮ್ಸ್ ಅಂತ ತಗೊಂಡಾಗ ಬರೀ ನೇಚರ್ ಬೇಸ್ಡ್ ಕಲರ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ರು. ಇವಾಗ ಬಿಕಾಸ್ ಆಫ್ ದಿ ಇನ್ವೆನ್ಷನ್ಸ್ ಆರ್ ಎಕ್ಸ್ಪ್ಲೋರೇಷನ್ ಸಾಕಷ್ಟು ಕಲರ್ಸ್. ಸೊ ಹೇಗೆ ಬದಲಾಗಿದೆ ಕಾಸ್ಟ್ಯೂಮ್ಸ್? ಕಾಸ್ಟ್ಯೂಮಲ್ಲಿ ಕೂಡ ನೀವು ತುಂಬಾ ಆಧುನಿಕತೆ ಬಂದಂಗೆ ಯುನೋ ಚೇಂಜಸ್ ಬರ್ತಾ ಇದೆ, ಬರುತ್ತೆ ಕೂಡ, ನಾವು ನಿಲ್ಸಕ್ಕಾಗಲ್ಲ. ಎಕ್ಸಾಂಪಲ್, ಇವಾಗ ಮುಖಕ್ಕೆ ಫೌಂಡೇಶನ್ ಅನ್ನೋದು ನಾವೇನು ನಾನೊಂದು ಕಲರ್ ಇರ್ತೀನಿ, ನೀವೊಂದು ಕಲರ್ ಇರ್ತೀರಾ, ಒಂದು ಮಾಡಿ ಇಡಕ್ಕಾಗಲ್ಲ. ಸೊ ಏನು ಬಿಳಿ, ಕೆಂಪು, ಹಳದಿ ಇದೆಲ್ಲ ಮಿಕ್ಸ್ ಮಾಡಿ ನಿಮ್ಮ ಕಲರ್ಗೆ ಯಾವ್ದು ಬೇಕು ಆಯಿಲ್ ಬೇಸಲ್ಲಿ ಮಾಡ್ಕೊಳೋಂಥ ಇದು. ಅದು ಟೈಮ್ ತಗೊಳತ್ತೆ. ಆಯಿಲ್ ಬೇಸಲ್ಲಿ ಮಾಡಿ ನೀವೇ ಹಚ್ಕೊಂಡು ತಟ್ಕೊಂಡು ಎಲ್ಲ ಮಾಡೋದು. ಈಗ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ಅರ್ಬನ್ ಸಿಟೀಸಲ್ಲಿ ನಮ್ಗೊಂದು 5 ನಿಮಿಷದ ಪ್ರೋಗ್ರಾಮ್ ಬೇಕು, ಒಂದು 2 ನಿಮಿಷದ ಪ್ರೋಗ್ರಾಮ್ ಬೇಕು. ನೀವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಒಂದು 2 ನಿಮಿಷನೂ ನೀವು ಕುಣಿಲಿಲ್ಲ ಅಂದರೆ ಸೊ ಪ್ರಾಕ್ಟಿಕಾಲಿಟಿನೂ ನೋಡ್ತಾರೆ. ಸೊ ಏನಾಗುತ್ತೆ ಅಂದರೆ, ಓಕೆ ರೆಡಿಮೇಡ್ ಬೇಸೇ ಸಿಗತ್ತಲ್ಲ ಇವಾಗ, ನಾವು ಅದನ್ನೇ ಹಚ್ಕೊಂಡ್ಬಿಡೋಣ, ಒಂದು 5 ನಿಮಿಷಕ್ಕೆ ಏನಕ್ಕೆ ಇದಾಗಬೇಕು. ಬಟ್ ಇದು ಸ್ಟಾರ್ಟ್ ಆಫ್ ದ ಡಿಕ್ಲೈನ್. ಏನಾಗುತ್ತೆ, ಒಂದ್ಸತಿ ಯು ಗೆಟ್ ಯೂಸ್ ಟು ರೆಡಿಮೇಡ್, ಆಮೇಲೆ ವಾಪಸ್ ಹೋಗಲ್ಲ. ಸೊ ಈ ಥರದ್ದು ಸಿಂಥೆಟಿಕ್ ಕಲರ್ಸ್, ಇವಾಗ ಶೂಟಿಂಗ್ ಮಾಡಬೇಕು, ಲೈಟ್ಸ್ ಜಾಸ್ತಿ ಇರುತ್ತೆ. ಮೇ ಬಿ ದ ನಾರ್ಮಲ್ ನ್ಯಾಚುರಲ್ ಕಲರ್ಸ್ ಅಷ್ಟು ನೀವು ಎಷ್ಟೇ ಮಾಡಿದ್ರು ಅಷ್ಟು ಬ್ರೈಟ್ ಆಗಿ ಬರೋದಿಲ್ಲ. ಸೊ ಟು ಸೂಟ್ ದ ರಿಕ್ವೈರ್ಮೆಂಟ್ಸ್, ಓಕೆ ಪೇಂಟ್ಸ್ ಯೂಸ್ ಮಾಡೋಣ, ಇದು ಯೂಸ್ ಮಾಡೋಣ ಅಂತ ನಾವು ಮಾಡ್ತಿದ್ದೀವಿ. ಐ ಆಮ್ ನಾಟ್ ಸೇಯಿಂಗ್ ನಾವು ಇದರಲ್ಲಿ ಇಲ್ಲ ಅಂತ, ಬಿಕಾಸ್ ಕಾಲ ಆಗಿದೆ, ಅದು ಡಿಮ್ಯಾಂಡ್ ಹಾಗೆ ಮಾಡ್ತಾ ಇದೆ. ಸೊ ವಿ ಆರ್ ಡೂಯಿಂಗ್ ಇಟ್. ಬಟ್ ಆದಷ್ಟು ನಾವೇನು ಪ್ರಯತ್ನ ಮಾಡ್ತೀವಿ ಅಂದರೆ, ನಮ್ಮ ಒಥೆಂಟಿಕ್ ಇದು ಯುನೋ ನ್ಯಾಚುರಲ್ ಕಲರ್ಸ್ ಆಗಿರ್ಬೋದು, ಇದು ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ದಟ್ ನಾಲೆಡ್ಜ್ ಹೊಟ್ಟೋಗಲ್ಲ. ಬಟ್ ಕಾಲಕ್ಕೆ ತಕ್ಕಾಗೆ ನಾವು ಟ್ರೆಡಿಷನಲ್ ಪ್ಲೇ ಪೂರ್ತಿ ಒಂದು 3 ಗಂಟೆ 4 ಗಂಟೆ ಕಾಲದ ಪ್ರಸಂಗ ಮಾಡ್ಬೇಕಂದ್ರೆ ವಿ ಸ್ಟಿಕ್ ಟು ಆರ್ ಟ್ರೆಡಿಷನಲ್ ವೇಸ್, ಹೋಗೋದಿಲ್ಲ. ಈ ಥರ ಯುನೋ ಅರ್ಬನ್ ನೀಡಿಗೆ ಒಂದು 5 ನಿಮಿಷದ್ದು 10 ನಿಮಿಷದ್ದು ಪರ್ಫಾರ್ಮೆನ್ಸ್ ಬಂದಾಗ ಟೈಮ್ ನೋಡಿಕೊಂಡು ಹೀಗೆ. ಆಮೇಲೆ ಇನ್ನೊಂದು ವುಡನ್ ಯೂಸ್ ಮಾಡ್ತಾ ಇದ್ರು ಎಲ್ಲ ಇದಕ್ಕೆ, ದಟ್ ಅಂದರೆ ಅದಕ್ಕಾದಂಥ ವುಡ್ಡು, ಅದ್ರ ಕಾರ್ವಿಂಗ್ಸು, ಆರ್ಟಿಸನ್ಸ್ಗೂ ಅದು ಕೆಲಸ ಸಿಕ್ಕದಾಗೆ. ಈಗ ಅವರು ಸಿಗ್ತಾ ಇಲ್ಲ, ಮಷೀನ್ ಬಂದ್ಬಿಟ್ಟಿದೆ, ಪ್ಲಾಸ್ಟಿಕ್ ಬಂದಿದೆ, ವೇಟು ಕಡಿಮೆ ಆಗುತ್ತೆ, ಸೊ ಕಾಸ್ಟ್ ಕಡಿಮೆ ಆಗುತ್ತೆ. ಐ ಥಿಂಕ್ ಮೋರ್ ದೆನ್ ವೇಯಿಂಗ್ ಇಸ್ ಲೆಸರ್ ಕನ್ಸರ್ನ್, ಕಾಸ್ಟ್ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಥರದ ಬದಲಾವಣೆಗಳು ಅಷ್ಟೊಂದು ವಿ ಶುಡ್ ನಾಟ್ ಎನ್ಕರೇಜ್. ಬಿಕಾಸ್ ಒಂದು ಪರಿಸರಕ್ಕೂ ಹಾನಿ, ಇನ್ನೊಂದು ಜಸ್ಟ್ ಆ ಥರ ಮಾಡ್ತಿರೋ ಅಂಥ ಆರ್ಟಿಸನ್ಸ್ನು ಬಿಟ್ಬಿಡ್ತಾರೆ, ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ಕೊಡೋದೇ ಇಲ್ಲ. ಸೊ ಎಲ್ಲೋ ನಮಗೆ ಅದ್ರ ಮುಂದೆ ಕ್ಯಾರಿ ಮಾಡೋದು ಕಷ್ಟ ಆಗತ್ತೆ. ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ ಕೆ ಮೋಹನ್. ಯಕ್ಷದೇಗುಲ ಸಂಸ್ಥೆಯಲ್ಲಿ ಯಕ್ಷಗಾನ ತರಗತಿಗಳನ್ನು ಮಾಡ್ತಾ ಬಂದಿದ್ದೀನಿ. ಈಗ ಒಬ್ಬ ಕಲಾವಿದ ಯಕ್ಷಗಾನನ ಕಲಿತು ಹೇಗೆ ಈ ವೃತ್ತಿಯಲ್ಲಿ ತೊಡಗಿಸ್ಕೋಬೇಕು ಅಂತ ಇದ್ರೆ ಅವರ ಅಭ್ಯಾಸಗಳು ಹೇಗಿರುತ್ತೆ ಅಂತ ನಾವಿವತ್ತು ಈ ತುಣುಕಲ್ಲಿ ನೋಡ್ಬೋದು. ಯಕ್ಷಗಾನ ಪ್ರಾರಂಭವಾಗುವುದು ತಾಳಗಳ ಅಭ್ಯಾಸ ಮೂಲಕ. ಶಾಸ್ತ್ರೀಯ ಕಲೆಗಳಲ್ಲಿ ಇರುವಂತಹ ರೀತಿಯಲ್ಲೇ ಯಕ್ಷಗಾನದಲ್ಲೂ 7 ತಾಳಗಳಿದೆ, ಅದರದ್ದು ವೇರಿಯೇಷನ್ಸ್ ಕೂಡ ಬರುತ್ತೆ. ಇವತ್ತು ನಿಮ್ಮ ಮುಂದೆ ಹೇಗೆ ಒಂದು ಕಲಾವಿದ ಅಭ್ಯಾಸ ಶುರು ಮಾಡಬೇಕಾದ್ರೆ ತಾಳದ ಪರಿಚಯ ಆಗತ್ತೆ, ಅದು ಹೇಗೆ ಆ ತಾಳದ ಅಭ್ಯಾಸವನ್ನು ಗಟ್ಟಿಯಾಗಿ ಒಂದು ಫೌಂಡೇಶನ್ಸ್ ಥರ ಮಾಡಿಕೊಂಡು ಆಮೇಲೆ ಅದಕ್ಕೆ ಪದ್ಯದ ಜೊತೆ ಹೇಗೆ ಕುಣಿತಾರೆ ಅನ್ನೋದು ನೋಡ್ಬೋದು. ಮೊದಲಿಗೆ ಮಕ್ಕಳು ಅಥವಾ ಹೊಸದಾಗಿ ಕಲಿತಿರೋರು
ಕೈ ತಾಳದ ಅಂದ್ರೆ ಕೈಯಲ್ಲಿ ತಾಳ ಹಾಕಿಕೊಂಡು ಅಭ್ಯಾಸ ಮಾಡುವಂಥದ್ದು ಒಂದು ರೀತಿ. ಈಗ ನಾವು ಕೈ ತಾಳದ ಅಭ್ಯಾಸವನ್ನು ನೋಡೋಣ ಹೇಗೆ ಆಗತ್ತೆ ಅಂತ. ಹೀಗೆ ಕೈಯಲ್ಲಿ ಎಲ್ಲ ತಾಳಗಳನ್ನ ಅಭ್ಯಾಸ ಮಾಡಿ ಬಾಯಿಗೆ ಅದು ಬಾಯ್ಪಟ ಆಗಿ ತಾಳಗಳು ಅದರದ್ದು ಮುಕ್ತಾಯಗಳು ಇವೆಲ್ಲ ಅಭ್ಯಾಸ ಆದ ನಂತರ ಜೊತೆಯಲ್ಲೇ ಅದರಲ್ಲಿ ಕಾಲಿನ ಹೆಜ್ಜೆ, ಕೈ ಹೇಗೆ ನೃತ್ಯ ಮಾಡಬೇಕಾದ್ರೆ ಮೂವ್ಮೆಂಟ್ಸ್ ಬರುತ್ತೆ, ಇದೆಲ್ಲ ಅಭ್ಯಾಸಗಳನ್ನು ಒಂದು ವಿದ್ಯಾರ್ಥಿ ತರಗತಿಗಳಲ್ಲಿ ಕಲಿತಾರೆ. ಸೊ ಈಗ ಇದೇ ಕೈತಾಳಕ್ಕೆ ಕಾಲಿನ ಹೆಜ್ಜೆ ಹೇಗೆ ಕಾಣಿಸುತ್ತೆ ಅಂತ ನಾವೊಂದು ನೋಡೋಣ. ಗೀತನ ಗೈ ದೂರ ತಾ ಕಿಟ ತಕ್ಕ ತರಿ ಕಿಟ ಕಿಟ ತಕ್ಕ ತಾ ತೈ ತಕ್ಕ ಧಿತ್ತಾದ ದಿಗಿಣ ಹೋಗಿತನ ಗೈ ದೂರ ನಿನ್ನೋ ಸರಾಗದಲ್ಲಿ ಕೊಡುವಂತೆ ಸಂಧಿಯ ಸರಾಗದಲ್ಲಿ ಕೊಡುವಂತೆ ಸಂಧಿಯ ಸಾಗಿಸೆಂದನು ಪೇಳು ನಿನ್ನೊಳವೀಗಲೆನಲು ದಕ್ಕಿಡ 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 ಧೀಮ್ ಅರಿತೋಂ ಅರಿತೋಂ ಧಿತ್ತೋಂ ಧೀಮ್ ಸಾಗಿಸೆಂದನು ಪೇಳು ನಿನ್ನೊಳವೀಗಲೆನಲು ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ಧಿತ್ತಾದ ಧಿಗಿನ ಧಿ. ತಾಳದ ಅಭ್ಯಾಸ ಜೊತೆಯಲ್ಲಿ ಒಂದು ವಿದ್ಯಾರ್ಥಿ ಪೂರ್ವರಂಗದ ಅಭ್ಯಾಸವನ್ನು ಕೂಡ ಮಾಡ್ತಾರೆ. ಪೂರ್ವರಂಗ ಈಗಿನ ಕಾಲದಲ್ಲಿ ತುಂಬಾ ಅಭ್ಯಾಸಗಳು ಕಡಿಮೆ ಆಗ್ತಾ ಬರ್ತಾ ಇದೆ, ಯಾಕಂದ್ರೆ ಕಾಲ ಅವಧಿ ಕಡಿಮೆ ಕೇಳ್ತಾರೆ ಪ್ರೇಕ್ಷಕರು. ಹಂಗಾಗಿ ಬರೀ ಪ್ರಸಂಗ ಅಂದ್ರೆ ಒಂದು ಕಥೆಯನ್ನು ಮಾತ್ರ ಯಕ್ಷಗಾನದಲ್ಲಿ ಶುರು ಮಾಡ್ತಾರೆ. ಬಟ್ ನೀವು ಹಿಸ್ಟ್ರಿ ನೋಡಿದ್ರೆ ಯಕ್ಷಗಾನದಲ್ಲಿ ಸಂಜೆ 6:30-7 ಗಂಟೆ ಹಾಗೆ ಆಟ ಪ್ರಾರಂಭ ಆದ್ರೆ ಪೂರ್ವರಂಗ ಕಲಿಯುವ ಮಕ್ಕಳು ಬೇರೆ ಬೇರೆ ರೀತಿಯ ಕುಣಿತಗಳನ್ನು ಅದನ್ನ ಹೇಗೆ ತಾಳದ ಅಭ್ಯಾಸ ನಾವು ಸೆಪ್ರೇಟ್ ಆಗಿ ಕಲ್ತಿರೋದನ್ನ ಹೇಗೆ ನಾವು ಒಂದು ನೃತ್ಯ ರೂಪಕದಲ್ಲಿ ಅಳವಡಿಸ್ಕೋಬಹುದು ಅನ್ನುವಂಥ ಅಭ್ಯಾಸ ಪೂರ್ವರಂಗದ ಮೂಲಕ ಆಗತ್ತೆ. ಪೂರ್ವರಂಗದಲ್ಲಿ ವಿಧ ಥರದ್ದು ಬರುತ್ತೆ. ಇಂದು ನಾವು ನಿಮ್ಮ ಮುಂದೆ ಬಾಲಗೋಪಾಲ ಅನ್ನುವ ಒಂದು ತುಣುಕನ್ನು ನಾವು ತೋರಿಸ್ತೀವಿ. ಬಾಲಗೋಪಾಲ 2 ಚಿಕ್ಕ ಮಕ್ಕಳು ಕಲಿಯುವಂಥ ಮಕ್ಕಳು ಮಾಡುವಂಥದ್ದು. ಕೃಷ್ಣ ಬಲರಾಮ ರೆಪ್ರೆಸೆಂಟೇಷನ್, ಗಣೇಶನಿಗೆ ಯಾವಾಗಲೂ ವಿಘ್ನ ವಿನಾಯಕನ ನೆನೆದೇ ಪ್ರಾರಂಭ ಮಾಡುವುದು. ಏನೇ ಒಳ್ಳೆ ಕೆಲಸ ಮಾಡಿದ್ರು ಹಾಗೇನೆ ಯಕ್ಷಗಾನದಲ್ಲೂ ಪೂರ್ವರಂಗದಲ್ಲಿ ಬಾಲಗೋಪಾಲ ಬರುತ್ತೆ. ಅದರಲ್ಲಿ ಕೃಷ್ಣನ ದಶಾವತಾರ ಹಾಗೆ ಗಣೇಶನಿಗೆ ಪ್ರಾರ್ಥನೆ ಅದೆಲ್ಲ ಒಳಗೊಂಡು ಈ ನೃತ್ಯ ರೂಪಕ ಸುಮಾರು ನೀವು ಪೂರ್ತಿಯಾಗಿ ಮಾಡಿದ್ರೆ ಒಂದು 40-45 ನಿಮಿಷ ಕಾಲದ ಒಂದು ನೃತ್ಯ ರೂಪಕ. ಅದು ಇವತ್ತಿನ ಕಾಲಮಟ್ಟದಲ್ಲಿ ಮಾಡಿದ್ರೂ ಒಂದು 5 ನಿಮಿಷ 10 ನಿಮಿಷಕ್ಕೆ ಮಾಡಿ ನಿಲ್ಲಿಸ್ಬೇಕಾದಂತಹ ಸ್ಟೇಟಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ಈಗ ನಾವು ನೆನೆ ಇರೋ ಜನರೆಲ್ಲ ಎಂಬ ಒಂದು ಪೂರ್ವರಂಗದ ತುಣುಕನ್ನು ನಮ್ಮ ಚಿಕ್ಕ ಮಕ್ಕಳು ಹೇಗೆ ಅದು ಪ್ರಸಂಗದಲ್ಲಿ ಹೇಗೆ ಮಾಡಬೇಕು ಅದೇ ಥರ ಮಕ್ಕಳು ಮಾಡಿದ್ರೆ ಅದು ಚಂದ. ಸೊ ನೆನೆ ಇರೋ ಜನರೆಲ್ಲ ಪೂರ್ವರಂಗ ಬಾಲಗೋಪಾಲ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ನೆನೆ ಇರೋ ಜನರೆಲ್ಲ ಗುಣಯುತನ ತಾ ಕಿಡತ್ಕ ತರು ಕಿಡತ್ಕ ದಿತ್ತಾ ತೈಯತ್ತ ದಿನ. ನೆನೆ ಇರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಪುರ ಗಣನತನ ಧೇಮ್ 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 ತೋಂ ಧೀಂ ತಾಂ
ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನೆ ಇರೋ ಜನರಲ್ಲ ನೆನೆ ಇರೋ ಜನರಲ್ಲ ನೆನೆ ಇರೋ ಜನರಲ್ಲ ಗುಣಯುತನ ನೆನೆ ಇರೋ ಜನರಲ್ಲ ಗುಣಯುತನ ತೋಂ ತಾ ಧಿಂದತ್ತ ಗಿಡದಿತ್ತ ತೈಯತ್ತ ಧಿನ್ ಚಂದ್ರಂಗೆ ಶಾಪವದಿಂದ ತೈ ತೋಂ ತಾ ಧಿಂದತ್ತ ಗಿಡದಿತ್ತ ತೈಯತ್ತ ಧಿನ್ನ ತಾತ ಗಿಡದಗ ತರ್ಗಿಡ ಗಿಡದಗ ದದ್ದಿನ್ನ ದದ್ದಿನ್ನ ತಾಂ ತಾತ ಗಿಡದಗ ತರ್ಗಿಡ ಗಿಡದಗ ದದ್ದಿನ್ನ ದದ್ದಿನ್ನ ತಾ ತೈ ತೈ ದದ್ದಿನ್ನ ಧೀಂ ತತ್ತೈ ತದ್ದಿನ್ನ ತಾ ದತ್ತೈ ತದ್ದಿನ್ನ ಧೀಂ ದದ್ಧೀಂ ತಧೀಂ ರತ್ತಧೀಂ 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 ಧಿಂದ ತೈ ತೋಂ ದಾ ಧಿಂದ ತಾಗಿಡ ಹೆತ್ತ ತೈ ಅತ್ತ ಧಿನ್ನ ಧಿಂ. ಯಕ್ಷಗಾನದಲ್ಲಿ ತಾಳ ಅಭ್ಯಾಸ ಮತ್ತು ಪೂರ್ವರಂಗದ ಅಭ್ಯಾಸ ಹೀಗೆ ಕಲಿತಾ ಬರ್ತಿದ್ದ ಹಾಗೆ ನಿಮ್ಮ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ತಾಳಗಳು ನೀವು ಒಂದು ಪೂರ್ತಿ ಯಕ್ಷಗಾನದ ಕಲಾವಿದ ಆದಾಗ ಪದ್ಯ ಬೇರೆ ಬೇರೆ ತಾಳಗಳಲ್ಲಿ ಬರುತ್ತೆ. ನೀವು ತಾಳದ ಅಭ್ಯಾಸ ಕರೆಕ್ಟಾಗಿ ಮಾಡಿದಾಗ ನೀವು ನಿಮ್ಮ ಶೈಲಿ ಅಥವಾ ನಿಮ್ಮ ತನವನ್ನು ಅದರಲ್ಲಿ ಆ್ಯಡ್ ಮಾಡ್ಕೊಂಡು ಬರ್ಬೋದು. ಸೊ ಹಾಗೆ ನೀವು ಇವತ್ತು ತುಂಬ ಕಲಾವಿದರು ಅವರದ್ದೇ ಆದಂಥ ಹೆಸರು ಕುಣಿತದಲ್ಲಿ ಮಾಡಿದ್ದಾರೆ ಅಂದರೆ ಅವರಿಗೆ ಒಂದು ಬೇಸ್ ಈ ಥರ ಕ್ಲಾಸಲ್ಲೋ ಅಥವಾ ಗುರುಗಳ ಮೂಲಕ ಸಿಕ್ಕಿರತ್ತೆ. ಅದ್ರ ಮೇಲೆ ಅವರ ಪ್ರಯತ್ನದಿಂದ ಅವರ ಇನೋವೇಷನ್ ಅವರ ಹೊಸ ಆಲೋಚನೆಗಳನ್ನು ಆ್ಯಡ್ ಮಾಡ್ಕೊತ ಹೆಜ್ಜೆಗಳಲ್ಲಿ ಬೇರೆ ಬೇರೆ ರೂಪಕಗಳನ್ನು ತಗೊಂಡು ಬರ್ತಾರೆ. ಪೂರ್ವರಂಗ ಕೂಡ ನಿಮ್ಮ ಬೇಸನ್ನ ಗಟ್ಟಿ ಮಾಡುವಕ್ಕೆ ತುಂಬ ಸಹಕಾರ ಮಾಡುತ್ತೆ. ನಿಮ್ಮ ಬೇರೆ ಬೇರೆ ಪಾತ್ರಗಳು ಪ್ರಸಂಗದಲ್ಲಿ ಬಂದಾಗ ಅದರ ಹೆಜ್ಜೆಗಳು ಹೇಗೆ ಬರುತ್ತೆ, ಅದರ ಅಭಿನಯ ಹೇಗೆ ಬರುತ್ತೆ, ಅದರದ್ದು ತಾಳಗಳು ವಿಸ್ತರಣೆ ಹೇಗೆ ಬರುತ್ತೆ, ಇವೆಲ್ಲ ನಿಮಗೆ ಪರಿಚಯ ಆಗೋದು ಪೂರ್ವರಂಗದಲ್ಲಿ. ಉದಾಹರಣೆಗೆ ಸ್ತ್ರೀ ವೇಷದ ಒಡ್ಡೋಲಗದಲ್ಲಿ ಒಂದು ಕಲಾವಿದನಿಗೆ ಸ್ತ್ರೀ ಪಾತ್ರ ಮಾಡಬೇಕಾದ್ರೆ ಯಾವ ಥರ ನಡಿಗೆ ಇರಬೇಕು, ಯಾವ ಥರ ಕುಣಿತದ ಭಂಗಿ ಇರಬೇಕು, ಯಾವ ಥರ ಅಭಿನಯ ಇರಬೇಕು, ಈ ಥರದ್ದೆಲ್ಲ ಈ ಪೂರ್ವರಂಗದ ಮೂಲಕ ಪರಿಚಯ ಆಗ್ತಾ ಹೋಗುತ್ತೆ. ಹೀಗೆ ಪೂರ್ವರಂಗ ಮತ್ತು ತಾಳದ ಅಭ್ಯಾಸ ಜೊತೆಯಲ್ಲಿ ಅಥವಾ ಪೂರ್ಣಗೊಂಡಾಗ ನಿಮಗೆ ಪ್ರಸಂಗದ ಪರಿಚಯ ಆಗತ್ತೆ. ಒಂದು ಕಥಾನಕವನ್ನು ಮಹಾಭಾರತ ರಾಮಾಯಣ ಪುರಾಣಗಳಿಂದ ಆಯ್ದುಕೊಂಡು ಅದರಲ್ಲಿ ಒಂದು ಕಥೆಯನ್ನ ಪೂರ್ತಿ ತಿಳ್ಕೊಂಡು ಏನ್ ಬರುತ್ತೆ ಈ ಕಥೆಯಲ್ಲಿ, ಯಾವ ಪಾತ್ರಗಳು ಬರುತ್ತೆ ಅಂತ ಒಂದು ವಿದ್ಯಾರ್ಥಿ ತಿಳಿದುಕೊಂಡು ನಂತರ ಅವರವರ ಸ್ಟ್ರೆಂತ್ ನೋಡಿಕೊಂಡು ಗುರುಗಳು ಯೂಶಲಿ ಪಾತ್ರಗಳನ್ನ ಕೊಡ್ತಾರೆ. ಅಂದರೆ ಒಬ್ರೊಬ್ರಿಗೆ ರಕ್ಕಸ ವೇಷನೇ ಸೂಟ್ ಆಗತ್ತೆ. ಸೊ ಹಾಗಾಗಿ ಅವ್ರಿಗೆ ಆ ಥರದ ವೇಷಗಳು ಕೊಡೋದು, ಕೆಲವೊಬ್ಬರಿಗೆ ಎರಡನೇ ವೇಷ ತುಂಬ ಒಪ್ಪತ್ತೆ. ಸೊ ಅವ್ರಿಗೆ ಕೌರವ ಅಥವಾ ದ್ರೋಣ ಈ ಥರದ ಪಾತ್ರಗಳು ಕೊಡೋದು. ಇನ್ನು ಸ್ವಲ್ಪ ಚಿಕ್ಕ ಇರೋರು ಪುಂಡು ವೇಷ ಅಂತಾರೆ. ಸೊ ಇನ್ನು ತುಂಬ ಎನರ್ಜೆಟಿಕ್ ಆಗಿ ಹಾರಿ ಕುಣಿದು ಕುಪ್ಪಳಿಸುವಂಥ ಪಾತ್ರಗಳನ್ನ ಒಂದು ಕಥಾ ಪ್ರಸಂಗದಲ್ಲಿ ಯೂಶಲಿ ಎಲ್ಲ ಥರದ ಪಾತ್ರಗಳು ಬಂದೇ ಬರುತ್ತೆ. ಅದನ್ನ ಆಯ್ಕೊಂಡು ನಿಮ್ಮ ಕಥೆಯನ್ನ ಪೂರ್ತಿ ಅರ್ಥ ಮಾಡ್ಕೊಂಡಾಗ ಈಗಿನ ನೀವು ಸಿಟಿ ಮಕ್ಕಳನ್ನ ಬಿಟ್ಬಿಡಿ, ಅವ್ರಿಗೆ ಬರೆದು ಕೊಡಬೇಕು ಡೈಲಾಗ್ಸು ಕನ್ನಡದಲ್ಲಿ. ಬಟ್ ಸಿಟಿ ಮಕ್ಕಳಿಗೆ ನೀವು ಬಿಟ್ಬಿಡಿ, ನೀವು ಇದು ಡೈಲಾಗ್ಸ್ನೆಲ್ಲ ಬರೆದು ಕೊಡಬೇಕಾಗತ್ತೆ. ಬಟ್ ನೀವು ವೃತ್ತಿಪರ ತಗೊಂಡಾಗ ಅವರು ಕಥೆಯನ್ನ ಎಷ್ಟು ಆಳವಾಗಿ ತಿಳ್ಕೊತಾರೆ ಅಂದರೆ ಅವ್ರಿಗೆ ಡೈಲಾಗ್ ಬರ್ಕೊಡ್ಬೇಕಾಗಿರುವಂಥ ಅವಶ್ಯಕತೆನೇ ಇರಲ್ಲ. ಪ್ಲಸ್ ನೀವು ಸ್ಟೇಜ್ ಮೇಲೆ ಇರಬೇಕಾದಾಗ ಎರಡು ಪಾತ್ರಧಾರಿಗಳು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಬೇರೆ ಬೇರೆ ಮೇಳಗಳಲ್ಲಿ ಮಾಡಿಕೊಂಡು ಬಂದು ಕೂಡ ಮಾಡುವಂತಹ ಸನ್ನಿವೇಶಗಳು ಸುಮಾರು ಕಾಣಿಸುತ್ತೆ. ಸೊ ಅವರವರ ಎಕ್ಸ್ಪೀರಿಯನ್ಸ್ನ ಅವರು ಆನ್ ಸ್ಟೇಜ್ ನೃತ್ಯದ ರೂಪಕದಲ್ಲಿ ಒಬ್ರೊಬ್ರು ತಗೊಂಡ್ ಬರ್ತಾರೆ, ಒಬ್ರೊಬ್ರು ಇದು ವಾಚಿಕ ಅಭಿನಯಲ್ಲಿ ಅವರ ಸಾಮರ್ಥ್ಯವನ್ನ ತೋರಿಸ್ಕೊತಾರೆ. ಸೊ ಅದೆಲ್ಲ ಕಲಾವಿದರಿಗೆ ಬಿಟ್ಟಿದ್ದು. ಹಾಗಾಗಿ ಎಷ್ಟು ಆಳವಾಗಿ ಒಂದು ಕಥೆಯನ್ನ ತಿಳ್ಕೊತಿರೋ ಅಷ್ಟು ಪರಕಾಯ ಪ್ರವೇಶ ಮಾಡಲಿಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ.
ಈ ತರ ಪ್ರಸಂಗಗಳಲ್ಲಿ ಕೆಲವೊಂದು ಸನ್ನಿವೇಶಗಳು ಬಂದೇ ಬರುತ್ತೆ. ಅಂದ್ರೆ ಯುದ್ಧದ ಸನ್ನಿವೇಶ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತ ಪ್ರಯಾಣ ಸನ್ನಿವೇಶ, ಈ ತರ ಸನ್ನಿವೇಶಗಳನ್ನು ನಾವು ಯಕ್ಷಗಾನದಲ್ಲಿ ನೀವು ನೋಡಿದ್ರೆ ಪ್ರಾಪರ್ಟೀಸ್ ಅಂತ ಏನು ಯೂಸ್ ಮಾಡಲ್ಲ. ಇವಾಗಿನ ನಾಟಕಗಳಲ್ಲಿ ಅಥವಾ ಡಾನ್ಸ್ಗಳಲ್ಲಿ ನೀವು ನೋಡಿದ್ರೆ ಸುಮಾರು ಪ್ರಾಪರ್ಟೀಸ್ ಎಲ್ಲ ಬರುತ್ತೆ. ಯಕ್ಷಗಾನದಲ್ಲಿ ಅವ್ರು ಹಾಕೊಂಡಿರುವಂತಹ ವೇಷನೇ ಅಷ್ಟು ಎಲಾಬ್ರೇಟ್ ಆಗಿರೋದ್ರಿಂದ ಅದರ ಬೇರೆ ಪ್ರಾಪರ್ಟೀಸ್ಗಳದ್ದು ಅವಶ್ಯಕತೆ ಇಲ್ಲ. ಕಲಾವಿದರೇ ಅವರ ಮೂವ್ಮೆಂಟ್ಸ್ ಅಲ್ಲಿ ಅಥವಾ ಮ್ಯೂಸಿಕ್ ಆ ಎನ್ವೈರನ್ಮೆಂಟ್ ಅಲ್ಲಿ ಆ ಸನ್ನಿವೇಶನ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಈಗ ನಾವು ಒಂದು ಪ್ರಯಾಣ ಕುಣಿತದ ತುಣುಕನ್ನು ನೋಡೋಣ. ಇಬ್ರು ಕಲಾವಿದರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಾರೆ. ಜರ್ನಿ ತೋರ್ಸೋದಕ್ಕೆ ಯಾವ ತರ ಡಿಪಿಕ್ಟ್ ಮಾಡ್ಬೋದು ನೃತ್ಯದಲ್ಲಿ ಅಂತ ಒಂದು ತುಣುಕನ್ನು ನೋಡ್ಕೊಂಡು ಬರೋಣ. ತೈತ ತೈತ ಧೇಮ್ ತೋಮ್ ಧೇಮ್ ತಕ್ಕಿಡ ತಕದಿನ ಧೀಮ್ ಕಿಡ ತಕದಿನ ತಕ್ಕಿಡ ತಕದಿನ ಧೀಮ್ ಕಿಡ ತಕದಿನ ತಕ್ಕಿಡ ತಕದಿನ ಧೀಮ್ ಕಿಡ ತಕದಿನ ತಕ್ಕಿಡ ತಕದಿನ ಧೀಮ್ ತೋಮ್ ಧೇಮ್ ಧೇಮ್ ತೈದ 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 ಧೇಮ್ ತೋಮ್ ಧೇಮ್ ತೈತ 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 ತದಿನ ಧೀಮ್ ತದೀಮ್ ತದೀಮ್ ತದಿನ ತೈತ 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 ತದಿನ ಧೀಮ್ ತದೀಮ್ ತದೀಮ್ ತದಿನ ತೈತ 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 ತದಿನ ಧೀಮ್ ತದೀಮ್ ತದೀಮ್ ತೋಮ್ ಧೇಮ್ ತೈದಾಮ್ ತೈಯತ್ತತ್ತದಿನ ಧೀಮ್ ತಾಮ್ ತೈಯತ್ತತ್ತದಿನ ತೈದಾಮ್ ತೈಯತ್ತತ್ತದಿನ ಧೀಮ್ ತಾಮ್ ತೈಯತ್ತತ್ತದಿನ ತೈದಾಮ್ ತೈಯತ್ತತ್ತದಿನ ಧೀಮ್ ತಾಮ್ ತಧೀಮ್ ತಾಧೀಮ್ ತಾಮ್ ತಾದೈತಾಮ್ ತಾಧೀಮ್ ತಾಮ್ ತಾದೈತಾಮ್ ತಾಧೀಮ್ ತಾಮ್ ತಾದೈತಾಮ್ ತಾಧೀಮ್ ತಾಮ್ ತಧೀಮ್ ಧೇಮ್ ತೈದ 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 ಧೇಮ್ 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 ತೋಮ್ ಧೇಮ್ 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 ತೋಮ್ ಧೇಮ್ 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 ಕೃತಕ ದಿದ್ದೆ ತೋಮ್ ತಾದಿಂದ ತಾಗಡ ದೆತ್ತ ತೈಯತ್ತ ದಿನ್ನ ಧೇಮ್